ಒಂದು ಕಡೆ ಬಿಟ್ಕೊಡ್ರಿ ಅಂತ ಹೇಳ್ತೇವೆ. ಸ್ವಲ್ಪ ಲಿಂಗಾಯತ ಸ್ವಾಮೀಜಿ ಆಗ್ಬೇಕಂತ ಹೇಳ್ತಾರೆ ಮೇಲೆ ಜಾತಿ ಆಧಾರದ ಮೇಲೆ ರಾಜಕೀಯ ಪರಮಾಧಿಕಾರವನ್ನು ಹಂಚುವಂತ ಕೆಲಸ ಅರ್ಹತೆ ಮತ್ತು ಅವರ ದಕ್ಷತೆ ಆಧಾರದ ಮೇಲೆ ಆಗಬೇಕು. ಎಲ್ಲ ವರ್ಗದವರಿಗೂ ಅವಕಾಶಗಳು ಸಿಗಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅವರವ್ರ ಪಕ್ಷದ ತತ್ವ ನೀತಿ ಸಿದ್ಧಾಂತಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕು ಅಂತ ಇಷ್ಟೇ ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಹೀರ ಭಾಸ್ಕರ್ ಮಾಡ್ತಾ ಇದ್ದವರಲ್ಲಿ ಆಗಿಲ್ಲ ಸರ್ಕಾರ ಇದುವರೆಗೂ. ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಚಿತ್ರದುರ್ಗವೂ ಸೇರಿ ಮಾಡ್ತಾ ಇದ್ದವ್ರನ್ನೇ ಆಗಿದೆ ಅಭಿವೃದ್ಧಿ. ಇವತ್ತು ನಾನು ಹೇಳಿದ್ದಕ್ಕೆ ಕೆಲವ್ರಿಗೆ ಮೂಗಿನ ಮೇಲೆ ಸಿಟ್ಟು ಬರ್ತದೆ. ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಅಂದರೆ ಕೆಲವ್ರಿಗೆ ಮೂಗಿನ ಮೇಲೆ ಸಿಟ್ಟು ಬರ್ತಾ ಇದೆ. ನಾನೇನು ಮಾಡಲಿಕ್ಕಾಗಲ್ಲ. ಒಂದು ಇತಿಹಾಸವನ್ನು ಓದಿ ತಿಳ್ಕೋಬೇಕು. ದೇಶದಲ್ಲಿ 350 ವರ್ಷಗಳಿಂದ ಪದೇ ಪದೇ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ 2 ಜಿಲ್ಲೆಗಳಿದ್ದು ದೇಶದಲ್ಲಿ. ಒಂದು ರಾಜಸ್ಥಾನದಲ್ಲಿ, ಎರಡನೇದು ಕರ್ನಾಟಕದ ಬಿಜಾಪುರ. 350 ವರ್ಷದಿಂದ ಪದೇ ಪದೇ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ಜಿಲ್ಲೆಗಳು. ಇವತ್ತು ಬಿಜಾಪುರ ಜಿಲ್ಲೆ ಹಣಪಟ್ಟಿ ಅಳಿಗೆ ಹೋಯಿತು, ಆ ಸ್ಥಾನ ಚಿತ್ರದುರ್ಗ ಜಿಲ್ಲೆ ಪಡ್ತು. ಇವತ್ತು ದೇಶದಲ್ಲಿ 2 ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದದ್ದು ಅಂದರೆ 2ನೇ ನಂಬರ್ ಚಿತ್ರದುರ್ಗ ಬರ್ತಾ ಇದೆ. ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಶಕ್ತಿಯನ್ನು ಉಪಯೋಗ ಮಾಡಬೇಕು ಹೊರತು ಇನ್ನೊಬ್ಬರನ್ನ ಟೀಕೆ ಟಿಪ್ಪಣಿಗಳಲ್ಲಿ ಮಾಡೋದ್ರಲ್ಲಿ ಉಪಯೋಗ ಮಾಡಬಾರ್ದು ಅಂತ ಹೇಳಿ. ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ A13 ಆರೋಪಿ ಒಂದು ಮನವಿ ಸಲ್ಲಿಸಿದ್ದಾರೆ ಸರ್ ಕೋರ್ಟಿಗೆ. CID ಅಧಿಕಾರಿಗಳು ರಾಜ್ಯ ಸರ್ಕಾರವನ್ನು ಸೇವ್ ಮಾಡ್ತಾ ಇದ್ದಾರೆ, ಸತ್ಯ ಹೇಳಲಿಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಜೀವ ಬೆದರಿಸಿದೆ ಅಂತ ಹೇಳಿದ್ದಾರೆ. ದಲಿತರಿಗೆ ಮೀಸಲಾಗಿರ್ತಕ್ಕಂಥ ಅನುದಾನ ಬಜೆಟ್ನಲ್ಲಿರ್ತಕ್ಕಂಥದ್ದನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾದಂಥ ಅಭಿಪ್ರಾಯ ಜನರಲ್ಲಿ ಮೂಡಿದೆ. ಖಜಾನೆನೇ ಲೂಟಿ ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ. ಖಜಾನೆನೇ ಲೂಟಿ ಮಾಡಿದಂಥವ್ರು ರಾಜಾರೋಷವಾಗಿ ಆರಾಮವಾಗಿದ್ದಾರೆ. ಅದಕ್ಕೆ ಸರ್ಕಾರದ ಕೈವಾಡ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ 6.5 ಕೋಟಿ ಜನರಿಗೆ ಗೊತ್ತಾಗಿದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ 187 ಕೋಟಿ ಹಣವನ್ನು ಸರ್ಕಾರದ ಖಜಾನೆಗೆ ಜಮಾ ಮಾಡಿ ದಲಿತರ ಏಳಿಗೆಗೆ ಉಪಯೋಗ ಮಾಡಿ ಸಂಬಂಧಪಟ್ಟವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ. ಇಂಥ ಹಗರಣ ಆದ್ರೂ ಕೂಡ ನಾಗೇಂದ್ರ ಅವ್ರನ್ನ ತನಿಖೆಗೆ ಒಳಪಡಿಸ್ತಿಲ್ಲ ಅಂತ ಆರೋಪ. ನಾವು ನಿನ್ನೆ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿದೆ. ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಜಿಲ್ಲೆಯ ಪ್ರವಾಸ ಮಾಡಿಲ್ಲ, ನೀವು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀರಿ? ನಾನು ಮೊನ್ನೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಜಿಲ್ಲೆಯಲ್ಲಿ ಗೊತ್ತು ಮಾಡಿದಂಥ ಐಡೆಂಟಿಫೈಡ್ ಟೂರಿಸಂ ಸ್ಪಾಟ್ಗಳನ್ನ 20 ಅಂತ ಹೇಳಿ ಒಂದು ಮಾಹಿತಿ ಇದೆ. ಅದನ್ನು ಪೂರ್ಣ ವಿವರಣೆಯೊಂದಿಗೆ ನನಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿಕೊಡಿ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅವರು ಸಭೆಗೆ ಬಂದಿದ್ದರು. ಅವತ್ತು ಸಭೆ ಸಂಕ್ಷಿಪ್ತದ, ನೆಕ್ಸ್ಟ್ ಸಭೆ ತಗೊಳ್ಳುವಾಗ ನಾನು ಇಲಾಖಾವಾರು ವಿವರವಾದಂಥ ಮಾಹಿತಿ ಇರಬೇಕು. ಯಾಕಂದ್ರೆ ಮೊದಲನೇ ಸಭೆ ಅಧಿಕಾರಿಗಳ ಕೆಲವರು ನಾನು ಏನು ಕೇಳ್ತೀನಿ ಅಂತ ಗೊತ್ತಿರೋದಿಲ್ಲ, ಮತ್ತು ನನ್ನ ಬಗ್ಗೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ, ಏನೇ ಯಾವ ರೀತಿ ಮೀಟಿಂಗ್ ಮಾಡ್ತೀನಿ. ಅದಕ್ಕಾಗಿ ಅವ್ರಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನೊಂದು ಮೀಟಿಂಗ್ನಲ್ಲಿ ಡೀಟೇಲ್ಸ್ ತೊಗೊಂಡು ಈಗಾಗಲೇ HK ಪಾಟೀಲ್ ಹತ್ರನೂ ಮಾತಾಡಿದ್ದೀನಿ, ಟೂರಿಸಂ ಮಂತ್ರಿಗಳು. ಅವ್ರ ಕಡೆ ತೊಗೊಂಡು ಹೋಗ್ಬಿಟ್ಟು ಚರ್ಚೆ ಮಾಡ್ತೀನಿ. ನೋಡೋಣ, ಅದನ್ನು ನೋಡಿದ ಮೇಲೆ ಯಾಕಂದ್ರೆ ನಾನು ಮೊದಲು ಸ್ಟಡಿ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ
ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.